ಒಂದಲ್ಲ ಒಂದು ವಿವಾದ ಆಗ್ತದೆ. ನೀವು ಮುಂಚೆನೆ ಹೋಗಿ ಒಂದು 6 ತಿಂಗಳು 3 ತಿಂಗಳು 1 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಿರ್ಲಿಲ್ವಾ? ಈ ತರ ಮಾಡ್ತಾ ಇದ್ದೀವಿ, ಈ ಅನುದಾನ ಕೊಡಿ ಅಂತ ಯಾರು ರಿಕ್ವೆಸ್ಟ್ ಮಾಡಿದ್ರಿ? ಸರ್, ಫೆಬ್ರವರಿ 4ನೇ ತಾರೀಕಿಗೆ ಲೆಟರ್ ಕೊಟ್ಟಿದ್ದೀನಿ. ಯಾರಿಗೆ? ಕಮಿಷನರ್ಗೆ, DCMಗೆ ಲೆಟರ್ ಕೊಟ್ಟಿದ್ದೀನಿ. ನಾನು ನಿಮ್ಗೊಂದು ಮಾತು ಹೇಳಿದ್ನಲ್ಲ, DCM ಅವರು 1.5 ಕೋಟಿ ಅಲ್ಲ 2 ಕೋಟಿ ತಗೊಳ್ಳಿ ಅಂತ DK ಶಿವಕುಮಾರ್ ಸರ್ ಹೇಳಿದ್ರು ಅಂತ. ಅವಾಗಲೇ ಹೇಳಿದವರು. ನಾನು ಕೊಟ್ಟಿರೋದು ಫೆಬ್ರವರಿನಲ್ಲಿ. ಅನುದಾನನೂ ಅವರು ಅಂದ್ರೆ ನಿಮಗೂ ಗೊತ್ತಾಯ್ತು ಬೆಳಗ್ಗೆ ಏನೇನೆಲ್ಲ ಗೊಂದಲ ಆಯಿತು, ಯಾರ್ಯಾರೆಲ್ಲ ಇದಕ್ಕೆ ಇನ್ವಾಲ್ವ್ ಆದ್ರು. ಇವಾಗ ಏನ್ ಮಾಡ್ತಾರೆ, ಎಲ್ಲ ಸರ್ಕಾರ ಗಮನಕ್ಕೆ ಹೋದ್ಮೇಲೆ ಇದು PR ರಮೇಶ್ ಅವರೇ ಮಾಡಿದ್ದು ಸರ್, ಅವರೇ ಮಾಡಿದ್ದು. PR ರಮೇಶ್ ಅವರೇ ಮಾಡಿದ್ದು. ಇವಾಗ ಬಂದು ಅವ್ರು ಹೇಳ್ತಾರೆ ಸತೀಶ್ ಅವರು ಒಳ್ಳೆಯವರು, ಚಂದ ಕರ್ಗ ನಡೆಸ್ತಾವ್ರೆ ಅಂತ ಇವ್ರು ಬಂದಾಗ ಹೇಳ್ತಾರೆ. ಈಗ ಮುಜರಾಯಿ ಸಚಿವರು ಮತ್ತೆ PR ರಮೇಶ್ ಕುಂತ್ಕೊಂಡು ಮಾತಾಡಿದ್ರಿ, ಈಗೆಲ್ಲ ಸಂಧಾನ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ ಆಗಿದೆ? ಏನ್ ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಸರ್. ನಿಮ್ಮ ಅಧಿಕಾರ ಅವಧಿ ಮುಗಿದೋಗಿದೆ, ಕೋರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಅದು ವಿವಾದ ಆಗ್ತಾ ಇದೆ. ಈಗ ಅದನ್ನ ನಿಮ್ಗೆ ಬಿಡಿಸಿ ಹೇಳ್ತೀನಿ ನೋಡಿ. ಇಡೀ ಇಂಡಿಯಾದಲ್ಲೇ ವ್ಯವಸ್ಥಾಪನಾ ಸಮಿತಿ ಮುಂದುವರೆದಿರೋದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅದು ಮಾತ್ರನೇ. ಯಾಕಂತ ಹೇಳಿದ್ರೆ ವ್ಯವಸ್ಥಾಪನಾ ಸಮಿತಿ ಇದ್ದಾಗ ಉತ್ಸವ ಸಮಿತಿ ಮಾಡಕ್ ಬರಲ್ಲ. ಹೋದ ವರ್ಷ ಇದು ಮಾಡಿದ್ರು, ಅದರಿಂದ ನಾನು ಕೋರ್ಟ್ಗೆ ಹೋದೆ. ಅವಾಗ ಕೋರ್ಟ್ ಡೈರೆಕ್ಷನ್ ಕೊಡ್ತು, ವ್ಯವಸ್ಥಾಪನಾ ಸಮಿತಿ ಇದ್ರೆ ಉತ್ಸವ ಸಮಿತಿ ಮಾಡಕ್ ಬರಲ್ಲ ಅಂತ. ಆಗ್ಲೇ ಮುಜರಾಯಿ ಅವ್ರನ್ನ ನೀವು ಮಿಂಗಲ್ ಮಾಡ್ಕೊಂಡು ಮಾಡಿ, ನಿಮ್ದ್ರಲ್ಲಿ ಗೊಂದಲ ಇದೆ ಅಂತ ಮಿಂಗಲ್ ಮಾಡಿದ್ರು. ಕಂಪ್ಲೀಟ್ ಅವರು ಎಂಟ್ರಿ ಆದ್ರು ನಮ್ಮ ಜೊತೆ. ನಮ್ಗೇನು ಜಾತ್ರೆ ಚಂದಾಗ ಆಗ್ಬೇಕು ಅಂತ ನಾವು ದುಡ್ಡು ಕಾಸೆಲ್ಲ ಹಾಕಿ ಮಾಡಿದ್ರಿ. ಇದು ನಮ್ಗೆ ಯಾವಾಗ ಬಂದಿರ್ಬೋದು ಹೇಳಿ ಬಿಲ್ಲು? ಅಕ್ಟೋಬರಲ್ಲಿ 3ನೇ ತಾರೀಕು ಬಂದಿದೆ. ಏಪ್ರಿಲಲ್ಲಿ ಆಗಿರೋ. ಇವಾಗ ನಾನು ಸ್ವಲ್ಪ ಹೊತ್ತು ದುಡ್ಡು ಕಾಸು ನಿಲ್ಸಿದ್ದಕ್ಕೆ ಹೂವದವರೆಲ್ಲ ಸ್ಟ್ರೈಕ್ ಮಾಡಿಬಿಟ್ರು. 1 ಅವರ್ ನಿಲ್ಸಿದ್ದಕ್ಕೆ ಇನ್ನ 7 ತಿಂಗಳು ಕಾಯ್ತಾರಾ? ಯಾಕಂದ್ರೆ ಇದು ನಾನೊಂದು ಸ್ಥಾನದಲ್ಲಿ ಕುತ್ಕೊಂಡಾಗ ನಾನು ದುಡ್ಡು ಹಾಕ್ಲೇಬೇಕು, ಕ್ಯಾಶ್ ಕೊಡ್ಲೇಬೇಕು. ಇವಾಗ ಎಷ್ಟೋ ಜನ ಹೂವದವ್ರ ಹತ್ರ ಅವ್ರಿಗೆ ಇದಿರಲ್ಲ, GST ಇರಲ್ಲ, ಇದಿರಲ್ಲ. ಇದಕ್ಕೆ ನಾವು ಅವ್ರಿಗೆ ತಕ್ಷಣ ದುಡ್ಡು ಕೊಡಬೇಕು, ನೀವು ಬಂದು ಕೆಲಸ ಮಾಡಿ ಅಂತ ಹೇಳ್ಬೇಕು. ಪ್ರತಿಯೊಬ್ಬರಿಗೆ ನಾನು GST ಅಂತ ಕುತ್ಕೊಂಡ್ರೆ ಜಾತ್ರೆ ಮಾಡೋಕ್ಕಾಗಲ್ಲ. ಈ ಸಮಸ್ಯೆ. ಇದರಿಂದ ನನಗೆ ಕೋರ್ಟಲ್ಲಿ ಫಸ್ಟ್ ಟೈಮ್ ಗೆಲುವು ಸಿಕ್ಕಿದ್ದು. ಏನಕ್ಕೆ ಅಂದರೆ ಇಡೀ ಇತಿಹಾಸದಲ್ಲೇ ಫಸ್ಟು ವ್ಯವಸ್ಥಾಪನಾ ಸಮಿತಿ ಮುಂದುವರೆದಿದ್ದಂದರೆ ನನಗೆ ತುಂಬ ತೊಂದರೆ ಕೊಟ್ಟಿರೋದು ಅನ್ನೋದು ಕೋರ್ಟ್ ಗಮನಕ್ಕೂ ಹೋಯಿತು. ಅಂದರೆ ಎಲ್ಲ ಎಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಈಗ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ? 12ವರೆಗೆ ಚಾಲನೆ, ಅದಕ್ಕಿಂತ ಮುಂಚೆ ಯಾವುದೆಲ್ಲ ಕಾರ್ಯಕ್ರಮಗಳಿರುತ್ತೆ? ಸರ್, ಈಗ ಬಳೆ ಶಾಸ್ತ್ರ ಸ್ವಲ್ಪ ತಡ ಆಯಿತು. ಆಮೇಲೆ ನಾನು ಪೂಜಾರಿ ಅವ್ರ ಗಮನಕ್ಕೂ, ಅವರು ಇತಿಹಾಸದಲ್ಲೇ ಫಸ್ಟ್ ಟೈಮು ಪೂಜಾರಿ ಅವರು ಮಾಧ್ಯಮ ಮುಖಾಂತರ ಮುಂದೆ ಬಂದಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಈ ಗೊಂದಲನ ಬಗೆಹರಿಸೋಕ್ಕೆ. ಅದು ಆಯಿತು, ಎಲ್ಲ ಕ್ಲಿಯರ್ ಆಯಿತು ಅಂತ. ಬಳೆ ಶಾಸ್ತ್ರ ಸ್ವಲ್ಪ ಲೇಟಾಗಿ ಆಯಿತು. ಇವಾಗ ಅದಾದ್ಮೇಲೆ ಹೋಮ ಎಲ್ಲ ಆಗಿದೆ. ಇವಾಗ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯವ್ರನ್ನ ಕರ್ಕೊಂಡು ಅವ್ರ ತಾಯಿಯವ್ರ ಹತ್ರ ಆಶೀರ್ವಾದ ತೊಗೊಂಡು ಬರ್ತಾರೆ ಪೂಜಾರಿಗಳು. ಅದಾಗಿದೆ. ನಮ್ಮದು ಮೂಲ ಏನು ಕೊಬ್ಬನ್ ಪಾರ್ಕ್ ಮೂಲ ಸ್ಥಾನ ಇದೆಯೋ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ಬಂದು ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿ ನಮ್ಮ ಕರಗ ಕೆಲಸ ಶುರು ಆಗುತ್ತೆ. ನೈಟು 12:30 1 ಗಂಟೆ ಇಲ್ಲ 1:15 ತಾಯಿ ಹೊರಗಡೆ ಬರ್ತಾರೆ. ಸರ್, CM ಬರ್ತಾರಂತೆ 12:30. DCM ಬಂದೇ ಬರ್ತಾರೆ ಸರ್ ಮುಂದೆ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾನು ಹೇಳ್ತಾ ಇದ್ದೀನಿ, ಏನು ಹೇಳಿ, ನಾನು ಹೇಳ್ತಾ ಇದ್ದೀನಿ, ಕಮಿಟಿ ಮೆಂಬರು ಹೇಳ್ತಾ ಇದ್ದಾರೆ, ಈ ಗೊಂದಲ ಬಗೆಹರಿದಿಲ್ಲ. ಕೊನೆಗೆ ಅವರೇ ಬರಬೇಕಾಯ್ತು. ಅವ್ರು ಬಂದು ಹೇಳಿದಾಗ ಇದು ಬಗೆಹರಿತು. ಆ ಥರ ರಥ ಬ್ರೇಕ್ ಮಾಡಿಲ್ಲ. ಅಂದರೆ ಅವ್ರ ಮೌನದಲ್ಲಿ ಇದ್ರಲ್ಲ, ಅದನ್ನು ನಾವು ಅವ್ರು ಮಾತಾಡಲೇಬೇಕಾಯ್ತು. ಈಗ ನಾವು ದೇವ್ರ ಸ್ವರೂಪದಲ್ಲಿ ನೋಡ್ತೀರಿ, ದೇವರೇ ಬಂದು ಹೇಳಿದ್ರೆ ಒಪ್ತಾರೆ ಅನ್ನೋ ಥರ ಆಯ್ತು. ಈಗ ಆ ಥರ ಆಯಿತು. ಓಕೆ ಸರಿ. ಈಗ 800 ವರ್ಷ ಇತಿಹಾಸದಿಂದ ನಾವೇನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೋ ಆ ರೂಟ್ ಮ್ಯಾಪ್ನ ನಾನು ಯಾವತ್ತೂ ಚೇಂಜ್ ಮಾಡಲ್ಲ. ಇವಾಗ ದೇವಸ್ಥಾನ ಬಿಡ್ತಾ ಇದ್ದಂಗೆ ನೋಡಿ, ಈ 40 ಅಡಿ ತೇರು ಏನಿದೆಯೋ ಇದು ಹೋಗಿ ಈ ಸರ್ಕಲಲ್ಲಿ ನಿಲ್ಲುತ್ತೆ. ಈ ತೇರು ಮುಂದೆ ಇದು ಧರ್ಮರಾಯ ದ್ರೌಪದಿ ತಾಯಿ ಎಲ್ಲ ತೇರಲ್ಲಿಟ್ಟು ಈ ತೇರು ಮುಂದೆ ಹೋಗುತ್ತೆ. ಮುಂದೆ ಹೋದ ಮೇಲೆ ಕರಗ ಹೊರಗಡೆ ಬರೋದು. ಈ ತೇರಿಗೆ 3 ರೌಂಡ್ ಹೊಡೆದ್ಬಿಟ್ಟು ಇಲ್ಲಿಂದ ಕಬ್ಬನ್ಪೇಟೆಗೆ ಹೋಗಿ, ಕಬ್ಬನ್ಪೇಟೆಯಿಂದ ರಾಜ ಮಾರ್ಕೆಟು, ಅಲ್ಲಿಂದ ದರ್ಗಾದಿಂದ ಅಣ್ಯಮ್ಮ ದೇವಸ್ಥಾನ, ಅಲ್ಲಿಂದ ಕುಂಬಾರಪೇಟೆ ಮುಖಾಂತರ ನಮ್ಮ ತಿಗಳರಪೇಟೆಗೆ ಬಂದು ಮತ್ತೆ ದೇವಸ್ಥಾನ ಮುಖಾಂತರ ನಾವು ರಾತ್ರಿ 4-5 ರೋಡು ಕಬ್ಬನ್ಪೇಟೆ ಬಿಟ್ಟಿರ್ತೀರಿ. ಅದು ಅವಾಗಿಂದ ಮಾಡ್ಕೊಂಡ್ ಬಂದಿರೋದು. ಅದು ಒಂದು ನಕ್ಷೆ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಅಲ್ಲಿ ಹೋಗಿ ಕಬ್ಬನ್ಪೇಟೆಗೆ ಹೋಗಿ ರಿಟರ್ನ್ ಬಂದು ದೇವಸ್ಥಾನ ಸೇರೋದು. ಬೆಳಿಗ್ಗೆ ಒಂದು 7:30 8 ಗಂಟೆ ಆಗ್ಬೋದು ದೇವಸ್ಥಾನ ಸೇರೋದು. ಇಲ್ಲ, ಇವಾಗ 1 ಅವರ್ ಲೇಟ್ ಆಗಿದೆ. ಮೋಸ್ಟ್ಲಿ 1:15 ಆಗುತ್ತೆ. ಮತ್ತೆ
ಮಾಧ್ಯಮದವರು ಹೇಳಿದೆ ಸಾಕಾರ ಕೊಟ್ರೆ ಮತ್ತೆ ಪ್ರತಿಯೊಂದಕ್ಕೂ ಬೆನ್ನೆಲುವಾಗಿ ನಿಂತಿದ್ದೀರಾ. ನಾನು ನಿಮಗೆ ಸದಾ ಸದಾ ಚಿರಋಣಿಯಾಗಿರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.